ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಗೆ ಡಿಫ್ರೆಂಟ್ ಮೈಂಡ್ ಸೆಟ್ ಇರುವಂತಹ ಪೀಪಲ್ಸ್ ಬರ್ತಾರೆ. ಎಲ್ಲಾ ಕ್ಷೇತ್ರಗಳಲ್ಲೂ ಅವ್ರವ್ರದೇ ಆದಂತಹ ಸಾಧನೆ ಇದೆ. ನಿಮ್ಮ ಸಾಧನೆ ಕೂಡ ಹಿಂದುತ್ವಕ್ಕೆ ತುಂಬಾನೇ ಇದೆ. ಸೊ ಅದರ ಮೂಲಕ ನಿಮ್ಮ ಮಾತುಗಳೇ ಹೇಳುತ್ತೆ ಅದಕ್ಕೆ. ಸೊ ನಿಮ್ಮ ಪ್ರಿಪರೇಷನ್ ಹೇಗಿತ್ತು ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಅಂತ? ಆ, ಏನು ಪ್ರಿಪ್ರೇಷನ್ ಮಾಡಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಲಾಸ್ಟ್ ಒಂದ್ ಸೀಸನ್ ನೋಡಿದೇನ್ ಬಿಟ್ರೆ ನಮಗೊಂದ್ ಗೊಂದಲ ಇತ್ತು. ನಾನು ನನ್ ಫ್ರೆಂಡ್ಸ್ ನಾವು 3-4 ಜನ ಕೂತಿದ್ದಾಗ ಯಾರಿಗೂ ಹೇಳಿರ್ಲಿಲ್ಲ, ನಮ್ಮ ಅಮ್ಮಂಗೆ ಯಾರಿಗೂ ನಾನು ತಿಳಿಸಿರ್ಲಿಲ್ಲ. ನಾವು ಕೂತಿದ್ದಾಗ ಇದು ಒಂದ್ ಮೀಟಿಂಗ್ ಮುಗಿಯುತ್ತೆ. ಮೀಟಿಂಗ್ ಮುಗಿದ್ಮೇಲೆ ನಮ್ಗೆ ಆಲ್ಮೋಸ್ಟ್ ಓಕೆ ಹೋಗೋದು ಅನ್ನೋದಾದ್ಮೇಲೆ ನನಗ್ ಸಮಯನೇ ಇಲ್ಲ. ಯಾಕಂದ್ರೆ ನಂದು ಈ ಕೋರ್ಟು ಕಚೇರಿ, ಈ ಓಡಾಟಗಳು, ಸಾಮಾಜಿಕ ಚಟುವಟಿಕೆಗಳು, ವ್ಯವಹಾರಗಳು ಇದನ್ನೆಲ್ಲ ಸೆಟ್ ಮಾಡಕ್ಕೆ ನಂಗೆ ಸಮಯ ಬೇಕಾಗಿತ್ತು. ಯಾಕಂದ್ರೆ ನಾನ್ 3 ತಿಂಗಳು ಇಲ್ಲ ಅಂತಂದಾಗ ಕೆಲ್ಸಗಳು ನಿಂತು ಹೋಗುತ್ತೆ. ಆ ಕೆಲ್ಸಗಳು ನಿಲ್ಬಾರ್ದು. ಕೋರ್ಟ್ನ ಕೆಲ್ಸಗಳಿಗೆ, ಕಾನೂನು ಪ್ರಕ್ರಿಯೆಗಳಿಗೆ ಯಾವುದೇ ಸಮಸ್ಯೆಗಳಾಗಬಾರ್ದು. ಉಳ್ದಿರೋ ಹಾಗೆ ವ್ಯವಹಾರಗಳು, ಮನೆಯ ಜವಾಬ್ದಾರಿಗಳು ಇದನ್ನೆಲ್ಲ ಸೆಟ್ ಮಾಡ್ಕೊಳ್ಳೋದ್ರಲ್ಲೇ ಆಗೋಗಿತ್ತು. ಅಷ್ಟ್ರ ಜೊತೆಗೆ ಕೇಳ್ತಿದ್ರು ನನ್ನ ಫ್ರೆಂಡ್ಸ್, ಏನ್ ಮಾಡ್ತಿ ಈಗ, ತಿಳ್ಕೊಂಡು ಹೋಗ್ಬೇಕಲ್ಲ ಅದ್ರ ಬಗ್ಗೆ ಅಂದಾಗ ನನಗೆ ನನ್ನ ಸ್ನೇಹಿತರು ಹೇಳಿದ್ದು, ನೀನ್ ಪೂರ್ತಿ ತಿಳ್ಕೊಬೇಕು, ಇಲ್ಲ ಏನು ಗೊತ್ತಿಲ್ಲದೆ ಜೀರೋದಲ್ಲಿ ಹೋಗ್ಬೇಕು. ನಿನಗೆ ಪೂರ್ತಿ ತಿಳ್ಕೊಳ್ಳೋಷ್ಟು ಸಮಯ ಅಂತೂ ಖಂಡಿತ ಇಲ್ಲ. ಸೊ ಅರ್ಧಂಬರ್ಧ ತಿಳ್ಕೊಂಡು ಹೋಗ್ಬೇಡ, ಝೀರೋ ನಾಲೆಜ್ ಅಲ್ಲಿ ಹೋಗು, ಬ್ಲಾಕ್ ಆಗಿ ಹೋಗು, ಅಲ್ಲಿ ಹೆಂಗ್ ಬರುತ್ತೆ ಹಾಗೆ ಅದನ್ನ ಸ್ವೀಕಾರ ಮಾಡ್ಕೊಂಡು ಹೋಗು ಅಂತ. ಸೊ ಬಂದಿದ್ದನ್ ಬಂದಾಗ ಸ್ವೀಕಾರ ಮಾಡೋದು, ಗೋ ವಿತ್ ದ ಫ್ಲೋ ಅಂತ ಏನ್ ಹೇಳ್ತಾರೆ, ಹಾಗೆ ಅಲ್ಲಿಗೆ ಹೋದೆ. ಝೀರೋ ಪ್ರಿಪರೇಷನ್. ನೀವು ನಂಬೋದಿಲ್ಲ, ನಾನು ಒಂದಷ್ಟು ಬಟ್ಟೆ ಕೂಡ ಪರ್ಚೇಸ್ ಮಾಡಿರ್ಲಿಲ್ಲ. ಎಲ್ಲರೂ ಬಟ್ಟೆ ಪರ್ಚೇಸ್ ಮಾಡಿದ್ರು, ನಾನು ಬಟ್ಟೆಗಳನ್ನ ಪರ್ಚೇಸ್ ಮಾಡಿರ್ಲಿಲ್ಲ. ಮನೆಯಲ್ಲಿ ಇದ್ದಿದ್ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಂಡಿದ್ದು ಹೋಗಿದ್ದು. ಕರೆಕ್ಟ್ ಆಗಿ 1 ತಿಂಗಳಿಗೆ ಬೇಕಾಗಿರೋಷ್ಟು ಬಟ್ಟೆಗಳು ತರಬೇಕು ಅಂತ ಕಂಡೀಷನ್ ಇತ್ತು. ಅದಷ್ಟನ್ನು ತಗೊಂಡ್ ಹೋಗಿದ್ದೆ ಬಿಟ್ಟು ಝೀರೋ ಪ್ರಿಪರೇಷನ್ ಅಲ್ಲಿ ಹೋಗಿದ್ದೆ. ಆ ಝೀರೋ ಪ್ರಿಪರೇಷನ್ ಅಲ್ಲಿ ಹೋಗಿ 105 ದಿನ ನಿಂತಿದ್ದು ನನಗ್ ಬಹಳ ದೊಡ್ಡದು. ನಾನಂದ್ರೆ ಅನ್ಕೊಂಡಿರ್ಲಿಲ್ಲ 1 ವಾರ 2 ವಾರ ಇರ್ಬೋದು, ನಾನು ಅಷ್ಟಕ್ಕೆ ಸಾಕು ಅಂತ ಅನ್ಕೊಂಡು ಯಾವ ಪ್ರಿಪರೇಷನ್ ಇಲ್ಲದೆ ಹೋಗಿದ್ ನಾನು. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.